ರಾಜ್ಯದಲ್ಲಿ ಗ್ಯಾರಂಟಿಯ ವಾತಾವರಣ ಸೃಷ್ಟಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು, ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಹುಸಿ ಮಾಡಿರುವುದು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಡಿ ಯಾವುದಾದರೊಂದು ಚುನಾವಣೆ ಬಂದಾಗ ಮಾತ್ರ ಖಾತೆಗೆ ಹಣ ಜಮಾವಣೆ ಮಾಡುವುದು, ಗೃಹಜ್ಯೋತಿ ಯೋಜನೆಯಲ್ಲಿ ಸುಳ್ಳಿನ ಮೂಲಕ ವಿದ್ಯುತ್ ವಂಚನೆ, ಶಕ್ತಿ ಯೋಜನೆ ಜಾರಿ ಮಾಡಿ ಹೊಸ ಬಸ್ ನೀಡದೆ ಇರುವ ಬಸ್ಗಳ ನಿರ್ವಹಣೆಗೂ ಹಣವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೆಎಸ್ಆರ್ಟಿಸಿ ಮುಳುಗುವ ಸ್ಥಿತಿಯಲ್ಲಿದೆ. ಯುವ ನಿಧಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನೇ ಮಾಡಿಲ್ಲ, ಇಂದಿನವರೆಗೂ ಸಮರ್ಪಕವಾಗಿ ಚಾಲನೆಯಾಗಿಲ್ಲ ಎಂದು ಆರೋಪಿಸಿದರು. ಬರೀ ಸುಳ್ಳಿನಿಂದಲೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ 1000 ದಿನಗಳಲ್ಲಿ ಸುಳ್ಳಿನಲ್ಲೇ ಆಡಳಿತ ನಡೆಸುತ್ತಿದ್ದಾರೆ. ಮೈಸೂರು ಮೂಡಾದಲ್ಲಿ 3,500 ಕೋಟಿ ಹಗರಣ, 178 ಕೋಟಿ ವಾಲ್ಮೀಕಿ ಹಗರಣ, ವಕ್ಫ್ ಮಂಡಳಿಗೆ 4 ಕೋಟಿ ಅಕ್ರಮ ವರ್ಗಾವಣೆ, 11 ಇಲಾಖೆ 9 ನಿಗಮಗಳಲ್ಲಿ 42.88 ಕೋಟಿ ದುರುಪಯೋಗ ಸೇರಿದಂತೆ ಎಣಿಕೆಯಿಲ್ಲದಷ್ಟು ಹಗರಣಗಳಲ್ಲಿ ಮುಳುಗಿದೆ ಎಂದು ದೂರಿದರು. ಸಿದ್ದರಾಮಯ್ಯ ಸರ್ಕಾರ ರಾಜ್ಯಾದ್ಯಂತ ಒಂದು ಸಮುದಾಯವನ್ನು ಓಲೈಸುವತ್ತ ಮಾತ್ರ ಆಡಳಿತ ನಡೆಸಿದೆ. ಜನನ ಮರಣ ಪ್ರಮಾಣಪತ್ರ, ಮುದ್ರಾಂಕ ಶುಲ್ಕ, ಕಸ ಸಂಗ್ರಹ, ನೀರು ಸರಬರಾಜು, ಹಾಲಿನ ಬೆಲೆ ಏರಿಕೆ ಹೀಗೆ ಪ್ರತಿಯೊಂದರಲ್ಲೂ ಲೂಟಿ ಮಾಡಿದ್ದಾರೆ. ಅವರ ಅಭಿವೃದ್ಧಿ ಧೋರಣೆ ಮುಚ್ಚಿಕೊಳ್ಳಲು ವಿಬಿಜಿ ರಾಮ್ಜಿ ವಿರೋಧಿಸಿ ವಿಶೇಷ ಅಧಿವೇಶನ ಕರೆದಿದ್ದಾರೆ ಎಂದರು. ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಯಾವುದೇ ರಕ್ಷಣೆ ಇಲ್ಲದಂತಹ ಸ್ಥಿತಿ ನಿರ್ಮಿಸಿದ್ದು, ಅವ್ಯಾಹಿತವಾದ ದಾಳಿ ನಡೆಯುತ್ತಿದೆ. ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣವನ್ನು ವೈಯಕ್ತಿಕ ವಿಷಯ ಎಂದು ಹೇಳಿಕೆ ನೀಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತ ಮೇಲೆ ಆಕ್ರಮಣ ನಡೆಸಿ ನಿಧಿಸಿದರೂ ಆರೋಪಿಯ ಬಂಧನವಾಗಿಲ್ಲ. ಇದು ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಳಾಗಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದು ಖಂಡಿಸಿದರು. ಈ 1000 ದಿನಗಳ ಕಾಂಗ್ರೆಸ್ ಸರ್ಕಾರದಿಂದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಶಾಂತಿ ನೆಮ್ಮದಿ ದೊರೆತಿದೆ. ಸಿದ್ದರಾಮಯ್ಯ ಆ ಸಮುದಾಯವನ್ನು ಓಲೈಸುತ್ತಾರೆ. ಅವರಿಗೆ ಸಾಲ ಮನ್ನಾ ಮಾಡಿದ್ದಾರೆ. ಹಿಂದೂ ಧಾರ್ಮಿಕ ಮೆರವಣಿಗೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದರೂ ಯಾವುದೇ ಪ್ರಕರಣ ದಾಖಲಿಸಿಲ್ಲ. ಅಖಂಡ ಶ್ರೀನಿವಾಸ್ ಮನೆ ಮೇಲೆ ದಾಳಿ, ಪೊಲೀಸರ ಮೇಲೆ ದಾಳಿ ಮಾಡಿದರೂ ಯಾವುದೇ ಕ್ರಮ ಕೈಗೊಳ್ಳದೆ ನೆಮ್ಮದಿಯಿಂದಿರಲು ಅವಕಾಶ ನೀಡಿದ ಸಿದ್ದರಾಮಯ್ಯ, ಅವರ ಪಕ್ಷದ ಹೆಗಲಿಗೆ ಹೆಗಲು ನೀಡಿದ ಡಿಕೆ ಶಿವಕುಮಾರ್ ಅವರಿಗೂ ಸುಳ್ಳು ಹೇಳಿ ಸುಳ್ಳಿನ ಸರ್ಕಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷನೂ ಕೂಡ ಕಳೆದು ಸುಮಾರು 1000 ದಿನಗಳ ಕಾಲ ಅವರು ಆಡಳಿತವನ್ನು ನಡೆಸಿದ್ದಾರೆ. ಈ 1000 ದಿನಗಳಲ್ಲಿ ಅವರು ಮಾಡಿರುವ ಸಾಧನೆ ಏನು ಅನ್ನೋದನ್ನು ಇಡೀ ರಾಜ್ಯಕ್ಕೆ ನಾವು ಮನವರಿಕೆಯನ್ನು ಮಾಡಿಕೊಡ್ಬೇಕು ಮತ್ತು ಅವರ ಅನುಭವಕ್ಕೂ ಬಂದಿದೆ. ಈ ನೆಲೆಯಲ್ಲಿ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹಾಗೂ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕಣ್ಣ ಅವರು ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಸೇರಿ ಒಂದು ಇಡೀ ರಾಜ್ಯಾದ್ಯಂತ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಬೇಕು ಅಂತೇಳಿ ತೀರ್ಮಾನ ಕೈಗೊಂಡಿದ್ದರು. ನಾನು ಮೊನ್ನೆನೇ ಮಂಡ್ಯಕ್ಕೆ ಬರಬೇಕಿತ್ತು, ಔಟ್ ಆಫ್ ಸ್ಟೇಷನಲ್ಲಿ ಇದ್ದಿದ್ದರಿಂದ ಬರಲಿಕ್ಕಾಗಿರಲಿಲ್ಲ. ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸನ್ಮಾನ್ಯ ಜಿಲ್ಲಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಇಂದ್ರೇಶ್ ಅವರು, ನಮ್ಮ ಪಕ್ಷದ ಯುವ ಮುಖಂಡರಾಗಿರುವಂಥ ಅಶೋಕ್ ಜಯರಾಮ್ ಅವರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರುವಂಥ ಡಾಕ್ಟರ್ ಸಿದ್ದರಾಮಯ್ಯನವರು, ನಾಗಾನಂದ್ ಅವರು, ವಿವೇಕ್ ಅವರು, ಪ್ರದೀಪ್ ಅವರು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ನಾನು ಪ್ರೆಸ್ ನೋಟನ್ನು ನಿಮಗೆ ಕೊಟ್ಟಿರೋದ್ರಿಂದ ಭಾಳ ದೀರ್ಘವಾಗಿ ನಾನು ಮಾತಾಡೋಕ್ಕೋಲ್ಲ. ನೀವು ಬೆಳಗ್ಗೆಯಿಂದ ಪ್ರೆಸ್ ಮೀಟ್ಗಳನ್ನ ಮಾಡಿರ್ತೀರಿ. ನಾನು ಅದೇ ಒಂದು ವೃತ್ತಿಯಿಂದ ಬಂದಿರೋನಾಗಿರೋದ್ರಿಂದ ಅರ್ಧ ಗಂಟೆ ಮಾತಾಡಲಿ 1 ಗಂಟೆ ಮಾತಾಡಲಿ, ನೀವು ಎಷ್ಟು ಪ್ರಕಟ ಮಾಡಬೇಕು ಅಷ್ಟೇ ಪ್ರಕಟ ಮಾಡ್ತೀರಿ. ಹಾಗಾಗಿ ಒಂದು 5 ನಿಮಿಷದಲ್ಲಿ ನನ್ನ ಮಾತನ್ನು ನಾನು ಮುಕ್ತಾಯ ಮಾಡ್ತೀನಿ. ನೇರವಾಗಿ ವಿಚಾರಕ್ಕೆ ಬರೋದಾದರೆ 2023 ಮೇನಲ್ಲಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು ಅಂತ ಹೇಳಿದರೆ, ಇವರ ಪಂಚ ಗ್ಯಾರಂಟಿಗಳಿಗೆ ಕರ್ನಾಟಕನೇ ಒಂದು ರೀತಿಯಲ್ಲಿ ತಲೆದೂಗಿಬಿಟ್ಟಿತ್ತು. ಏನು ಸಿದ್ದರಾಮಯ್ಯನವರು ಸಭೆ ಸಮಾರಂಭದಲ್ಲಿ ಹೋಗ್ಬಿಟ್ಟು ಪಂಚ ಗ್ಯಾರಂಟಿ 5 ಸರಿ ಬೆರಳು ತೋರಿಸ್ಕೊಂಡು 2 ಕೈ ಎತ್ತಿಬಿಟ್ಟು 1 ಕೈ ಎತ್ತಿ 5 ಬೆರಳನ್ನು ತೋರಿಸ್ಬಿಟ್ಟು ಪಂಚ ಗ್ಯಾರಂಟಿ ಅನ್ನೋರು, 2 ಕೈ ಎತ್ತಿ 10 ಬೆಳೆದು 10 kg ಅಕ್ಕಿ ಅನ್ನೋರು. ಜನ ಏನಪ್ಪ ಇವ್ರು ಹೇಳ್ದಂಗೆ ನಡ್ಕೊಳ್ತಾರೆ ಅಂತ ಜನಕ್ಕೂ ಅನ್ನಿಸ್ಬಿಡ್ತು. ಆಮೇಲೆ ಸಭೆ ಸಮಾರಂಭದಲ್ಲಿ ಹೋದಾಗಲೂ ಕೂಡ ಕಾಕಾ ಪಾಟೀಲ ನಿನ್ನ ಹೆಂಡ್ರಿಗೂ 2,000 ರೂಪಾಯಿ ಕೊಡ್ತೀನಿ ಕಣಯ್ಯ ಅಂದರು. ಆಯ್ತಾ, ನನ್ನ ಹೆಂಡ್ರಿಗೂ 2,000 ರೂಪಾಯಿ ಬರುತ್ತೆ ಅಂತಂದರು. ಆಮೇಲೆ ಎಲ್ಲರಿಗೂ 200 ಯೂನಿಟ್, ಮಾದಪ್ಪ ನಿನ್ನ ಮನೆಗೂ 200 ಯೂನಿಟ್ ಫ್ರೀ ಕಣಯ್ಯ ಅಂತಂದರು.
ಇದನ್ನೆಲ್ಲ ಕೇಳಿ ಸಿದ್ದರಾಮಯ್ಯನವರು, DK ಅವರು ಕಾಂಗ್ರೆಸ್ ಗ್ಯಾರಂಟಿ ಅಂತೇಳಿ ಹೇಳ್ಬಿಟ್ಟು ಏನು ಅವ್ರು ಕಾರ್ಡು ಮಾಡಿಬಿಟ್ಟು ಹಳ್ಳಿನಲ್ಲಿ ಹೇಗಾಗೋಯ್ತು ವಾತಾವರಣ ಸೃಷ್ಟಿಯಾಯಿತು ಅಂತೇಳಿ ಹೇಳಿದರೆ ಈ ಗ್ಯಾರಂಟಿ ಕಾರ್ಡನ್ನು ಕರ್ನಾಟಕ ಸರ್ಕಾರನೇ ಕೊಡ್ತಾ ಇದೆಯಾ ಅಂತೇಳಿ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದವರು ಪ್ರಿಂಟ್ ಹಾಕಿ ಕೊಟ್ಟಿದ್ದು ಗ್ಯಾರಂಟಿ ಕಾರ್ಡನ್ನ ಇಟ್ಕೊಂಡ್ಬಿಟ್ಟು ಏನು ಇದು ಕರ್ನಾಟಕ ಸರ್ಕಾರ ಆಲ್ರೆಡಿ ಬಂದಾಗಿದೆ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ಕಾರ್ಡಿಗೆ ಮುಗಿಬಿದ್ದುಬಿಟ್ರು. ಗ್ಯಾರಂಟಿ ಹೇಳಿದ್ರು ನಿಮಗೆ ಎಲ್ಲ ಶಕ್ತಿ ಯೋಜನೆ ಅಂತ, ಶಕ್ತಿ ಯೋಜನೆನ ಜಾರಿಗೆ ತಂದರು ನಿಜ. ಆದರೆ ಇವತ್ತು KSRTC ಏನಿತ್ತು ಅದರದ್ದು ಬೇರೆ ಬೇರೆ ವಿಂಗ್ಗಳಾಗ್ಬಿಟ್ಟಿದೆ, ಇವತ್ತು ಬೇರೆ ಬೇರೆ ವಲಯಗಳಾಗಿದ್ದಾವೆ. ಇವತ್ತು ಹೊಸ ಬಸ್ಗಳು ಬರ್ತಾ ಇಲ್ಲ. ಇವತ್ತು ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ಬಸ್ಗಳನ್ನು ಇವತ್ತು ಕುಮಾರಣ್ಣ ಅದರ ಮಂತ್ರಿ ಆಗಿದ್ದಾರೆ. ಅವರು ಮಂತ್ರಿ ಆಗಿರುವ ಕಾರಣಕ್ಕೋಸ್ಕರವಾಗಿ 4,000 ಬಸ್ಸನ್ನು ನಮಗೆ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿಜಿಯವರು, ಕುಮಾರಣ್ಣ ಇವರ ಪ್ರಯತ್ನದಿಂದಾಗಿ ಇವತ್ತು ಹೊಸ ಬಸ್ಗಳು ನೋಡ್ತಾ ಇದ್ದೀವಿ ಹೊರತು ಇನ್ನು ಹೊಸ ಬಸ್ಗಳನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಕೈಲಿ ಸಾಧ್ಯನೇ ಇಲ್ಲ. ಹೊಸ ಬಸ್ಸನ್ನು ಖರೀದಿ ಮಾಡೋದಿರಲಿ, ಹಳೆ ಬಸ್ಗಳು ರಿಪೇರಿಗೂ ಕೂಡ ದುಡ್ಡಿಲ್ಲ. ಇವತ್ತು ಇಡೀ ರಾಜ್ಯಾದ್ಯಂತ ಬಸ್ಗಳದ್ದು ಬ್ರೇಕ್ ಡೌನ್ ಆಗುವಂಥದ್ದನ್ನೇ ನಾವು ಹೆಚ್ಚು ನೋಡ್ತಾ ಇದ್ದೀವಿ. KSRTC ಇವತ್ತು ಮುಳುಗುವಂಥ ಸ್ಥಿತಿಗೆ ಬಂದೋಗ್ಬಿಟ್ಟಿದೆ ಇವತ್ತು. ಇನ್ನು ಯುವ ನಿಧಿ ಕೊಡ್ತೀವಿ ಅಂತಂದರು. 1000 ದಿನಗಳಾಯಿತು. ಇನ್ನು 2026 ಫೆಬ್ರವರಿನೂ ಮುಗಿಯೋಕ್ಕೆ ಬಂತೀನೇನು. ಫೆಬ್ರವರಿ ಆದಮೇಲೆ ನೆಕ್ಸ್ಟ್ 2027 ಮುಗಿಲಿ ನೋಡಿ. 27 ಜೂನ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಚುನಾವಣೆ ಬಗ್ಗೆ ಬಿಸಿ ಶುರುವಾಗ್ಬಿಡುತ್ತೆ. ಇಷ್ಟು 10,000 ದಿನಗಳಾದ್ರೂ ಕೂಡ ಯುವ ನಿಧಿನ ಇವತ್ತವರೆಗೂ ಕೂಡ ಫಲಾನುಭವಿಗಳು ಯಾರು ಅಂತೇಳಿ ಹೇಳ್ಬಿಟ್ಟು ಗುರುತೂ ಮಾಡಲಿಲ್ಲ. ಯುವ ನಿಧಿ ಪ್ರಾರಂಭವೂ ಆಗಲಿಲ್ಲ. ಯಾವುದೇ KSRTC ಬಸ್ ಮೇಲೆ ನೋಡಿದ್ರು ಕೂಡ ನುಡಿದಂತೆ ನಡೆದವರು ಅಂತೇಳಿ ಹೇಳಿ ಪಂಚ ಗ್ಯಾರಂಟಿದು ಎಲ್ಲ ಫೋಟೋ, ಸಿದ್ದರಾಮಣ್ಣಂದು, DK ಶಿವಕುಮಾರ್ ಅಣ್ಣಂದು ಫೋಟೋ ಹಾಕ್ಕೊಂಡು ಪಂಚ ಗ್ಯಾರಂಟಿ ಅಂತೇಳಿ ಹೇಳ್ಬಿಟ್ಟು ಇವರು ತಮಟೆ ಹೊಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಇವತ್ತವರೆಗೂ ಕೂಡ ಅದು ಪ್ರಾರಂಭನೇ ಆಗಲಿಲ್ಲ. ಗೋಷ್ಠಿಯಲ್ಲಿ ಮುಖಂಡರಾದ ಅಶೋಕ್ ಜಯರಾಮ್, ಸಚ್ಚಿದಾನಂದ, ಡಾ ಸಿದ್ದರಾಮಯ್ಯ, ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್, ನಾಗಾನಂದ, ಪ್ರದೀಪ್ ಇದ್ದರು.